ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಮಾತ್ರ ಚೆನ್ನಾಗಿಲ್ಲ. ಭಾಳ ದುಃಖದ ಸಂಗತಿ, ತಮಿಳುನಾಡು ಕರೂರು ಚುನಾವಣೆ ಪ್ರಚಾರಕ್ಕೆ ಹೋಗಿರುವ ವಿಜಯ್ ನಟ ವಿಜಯ್ ಮೇಲೆ ಹೇಳೋದಾ ಇಲ್ಲ ಜನರ ಮೇಲೆ ಹೇಳೋದಾ ಯಾರಿಗೂ ಗೊತ್ತಿಲ್ಲ. ಆದರೆ ಜನರದ್ದು ತಪ್ಪು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಿಲಮ್ ಆ್ಯಕ್ಟರ್ ಥರ ನೋಡಿ, ನಾಟಕ ಮಾಡೋರನ್ನ ನಾಟಕ ಮಾಡೋದು ಥರ ನೋಡಿ, ರಾಜಕೀಯ ಎಮ್ ಎಲ್ ಎ ಆಗಲಿ, ಮಿನಿಸ್ಟರ್ ಆಗಲಿ, CM ಆಗಲಿ, ಅವರು ನಮ್ಮ ಸೇವೆಗಾರರು ಅಂತ ಅಂದ್ಕೊಳ್ಳಿ. ಅವ್ರೇನು ದೇವ್ರ ಥರ ಹೋಗೋದು, ಅವ್ರು ನೋಡೋಕ್ಕೆ ಹೋಗಿ ನಿಮ್ಮ ತಂದೆ ತಾಯಿಗಳನ್ನೇ ನೋಡೋದಿಲ್ಲ ನೀವು. ಅವ್ರನ್ನ ನೋಡಿ ಸತ್ತೋಗಿ ಇವತ್ತು ಎಷ್ಟು ಜನ ಸತ್ತೋಗಿದ್ದಾರೆ. ದಯವಿಟ್ಟು ಕರ್ನಾಟಕದಲ್ಲಿರುವ ಎಲ್ಲ, ಭಾರತದಲ್ಲಿರುವ ಎಲ್ಲರಿಗೂ ಹೇಳ್ತಾ ಏನಂದರೆ, ಅವನು ಕೂಡ, ವಿಜಯ್ ಕೂಡ ಒಬ್ಬ ಮನುಷ್ಯನೇ, ಸಾಮಾನ್ಯ ಮನುಷ್ಯನೇ. ನಿಮ್ಮ ಪ್ರಾಣ ಇವತ್ತು ಎಷ್ಟೋ ಜನ ಕಲ್ಕೊಂಡ್ರು. ಇವಾಗ RCB ಕಾರ್ಯಕ್ರಮದಲ್ಲಿ 11 ಜನ ಸತ್ತೋದ್ರು. ಅದೇ ರೀತಿ ಇವತ್ತು 39 ಜನ ಕರೂರು ಇದು ಏನು ಇವತ್ತು ಎಲೆಕ್ಷನ್ ಕ್ಯಾಂಪೇನ್ ಮಾಡಿರುವ ಏನು TVK ಪಕ್ಷದ ಕಾರ್ಯಕ್ರಮದಲ್ಲಿ ಇವತ್ತು ಸತ್ತೋದ್ರು. ದಯವಿಟ್ಟು ಪ್ರತಿಯೊಬ್ಬರು ಯೋಚನೆ ಮಾಡಿ, ತಂದೆ ತಾಯಿಯನ್ನು ಗೌರವಿಸಿ, ತಂದೆ ತಾಯಿಗೆ ಬೆಲೆ ಕೊಡಿ. ಮೊದಲು ದೇವರು ನಿಮ್ಮ ತಂದೆ ತಾಯಿ, ಅದಕ್ಕಿಂತ ದೇವರು ಯಾರಲ್ಲ, ಅವ್ರಿಗೆ ಪೂಜೆ ಮಾಡಿರಿ. ಯಾವನೋ ನಟ ಬರ್ತಾನೆ, ಇವಾಗ ವಿಜಯ್ ಅವರು ಆಗಲಿ, ಕರ್ನಾಟಕದಲ್ಲಿರುವ ಅನೇಕ ನಟ ನಟಿಗಳಾಗಲಿ ಫ್ರೀಯಾಗಿ ಆ್ಯಕ್ಟ್ ಮಾಡ್ತಾರೆ, ಫ್ರೀ ಟಿಕೆಟ್ ಕೊಡ್ತಾರೆ. ಫ್ರೀಯಾಗಿ ಒಬ್ಬ ನನ್ನ ಫ್ಯಾನ್ಸ್ ಬಂದಿದ್ದಾರೆ, ಫ್ಯಾನ್ಸ್ ಶೋ ಅಂತ ಯಾರಾದ್ರು ಮಾಡ್ತಾರಾ? ಹೇಳೋದು ಅರ್ಥ ಮಾಡ್ಕೊಳ್ಳಿ. ಫ್ಯಾನ್ಸ್ ಶೋ ಅಂತ ಯಾವನಾದ್ರು ಮಾಡ್ತಾನೆ? ಇಲ್ಲ, ಯಾವನು ಹೋಗ್ತಾನೆ, ಅವನು ದುಡ್ಡು ಮಾಡ್ತಾನೆ, ಕೋಟಿ ಆಸ್ತಿ ಮಾಡ್ತಾರೆ. ನಿಮ್ಮನ್ನೆಲ್ಲ ಇಟ್ಕೊಂಡು ಕೋಟಿ ಆಸ್ತಿ ಮಾಡಿ ಇವತ್ತು ಸತ್ತೋಗ್ತೀವಿ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾರು ಈ ಪ್ರಪಂಚದಲ್ಲಿ ಬುದ್ಧಿವಂತಗಿಂದ ನಡೆಯೋರು ಯಾರಂದರೆ ಅವರೇ. ಯಾವುದೇ ಕಾರಣಕ್ಕೂ ಈ ಫಿಲಮ್ ಆ್ಯಕ್ಟರ್ಗಳನ್ನ, ರಾಜಕಾರಣಿಗಳನ್ನ ಎಲ್ಲಿಡಬೇಕೋ ಅಲ್ಲಿ ಇಟ್ಕೊಳ್ಳಿ. ನೋಡಿ, ಆಸೆ ಪಡಿ ಅಷ್ಟೇ. ಅದು ಬಿಟ್ಟು ಪ್ರಾಣ ಹೋಗೋ ಪರಿಸ್ಥಿತಿ ಇವಾಗ ಬಂದಿದೆ ಅಂದರೆ, ನಿಮ್ಮಂಥ ಒಬ್ಬ ಮುಟ್ಟಾಳರು ಈ ಪ್ರಪಂಚದಲ್ಲಿ ಯಾರಿಲ್ಲ. ದಯವಿಟ್ಟು ಯಾರೂ ಈ ಫಿಲಮ್ ಆ್ಯಕ್ಟ್ರು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಅಲ್ಲಿ ಗುಂಪು ಸೇರೋದು ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಸತ್ತೋಗಿರೋ ಕುಟುಂಬಕ್ಕೆಲ್ಲ ಅವ್ರಿಗೆ ಒಳ್ಳೆಯದಾಗಲಿ. ಸರ್ಕಾರ ಪ್ರತಿಯೊಬ್ಬ ಕುಟುಂಬಕ್ಕೂ ಕೇಂದ್ರ ಸರ್ಕಾರನೂ ರಾಜ್ಯ ಸರ್ಕಾರ ಸೇರಿ ಅವರಿಗೆ ತಲಾ 25 ಲಕ್ಷ ರೂಪಾಯಿಯಷ್ಟು ಅನುದಾನ ಕೊಡಬೇಕು. ಹಾಗೂ ನಮ್ಮ ಏನು ಇವಾಗ TVK ಪಕ್ಷದಿಂದ ಕೂಡ ಪ್ರತಿಯೊಬ್ಬರಿಗೂ ಅವ್ರ ಕೈಯಾದ್ರೆ ಅಷ್ಟು ಅನುದಾನ ಮಾಡಿ, ಹಾಗೂ ಹಾಸ್ಪಿಟಲ್ನಲ್ಲಿ ಇದ್ದಾರೆ ನೋಡಿ, ಅವ್ರಿಗೆ ಎಲ್ಲರಿಗೂ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಎಲ್ಲರೂ ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಇದೆಲ್ಲ ಸರ್ಕಾರ ವೈಫಲ್ಯದಿಂದನೇ ಇವತ್ತು ಅಲ್ಲಿರುವ ಎಲ್ಲ ಜನರಿಗೆ ತೊಂದರೆ ಆಗಿದೆ. ಅವ್ರಿಗೆಲ್ಲ ಉಚಿತವಾಗಿ ಸರ್ಕಾರ ಇದನ್ನು ಈ ಟ್ರೀಟ್ಮೆಂಟ್ಗೆ ಸರ್ಕಾರನೇ ಎಲ್ಲನೂ ಸರ್ಕಾರನೇ. ಯಾಕಂದರೆ ಸರ್ಕಾರ ವೈಫಲ್ಯದಿಂದ, ಪೊಲೀಸವರು ನಿರ್ಲಕ್ಷ್ಯದಿಂದನೇ ಇಷ್ಟು ಜನ ಸಾಯೋಕ್ಕೆ ಕಾರಣ. ಆದ್ದರಿಂದ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು. ತಪ್ಪಿಸ್ತವರು ಯಾರು ಇದ್ರೂ ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಆಮೇಲೆ ಪ್ರತಿಯೊಬ್ಬರಿಗೂ ಮತ್ತೆ ಹೇಳ್ತೀನಿ, ದಯವಿಟ್ಟು ಫಿಲಮ್ ನಟರನ್ನು ನಟರಾಗಿ ನೋಡಿ. ಅನೇಕ ಹೋರಾಟಗಾರರು ಇದ್ದಾರೆ, ಅವ್ರನ್ನೆಲ್ಲ ಬೆಂಬಲಿಸಿ ಇಂಥ ಫಿಲಮ್ ನಟರನ್ನು ನೋಡೋದ್ನಲ್ಲಿ ಮಾತ್ರ ಇಟ್ಕೊಳ್ಳಿ. ಅವ್ರಿಗೋಸ್ಕರ ಪ್ರಾಣ ಕೊಡೋದು ಈ ಥರ ಕಡಿಮೆ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ಜೈ ಭೀಮ್, ಜೈ ಭಗತ್ ಸಿಂಗ್, ಒಂದೇ ಮಾತು. ನೆಟ್ಟು ಸ್ಲೋ ಇದೆ, ಅದಕ್ಕೆ ಕ್ಲೋಸ್ ಮಾಡಿದ್ರೆ ಕೂಡ ಕ್ಲೋಸ್ ಆಗ್ತಾ ಇಲ್ಲ ಪದೇ. ಎಲ್ಲರಿಗೂ ಜೈ ಭೀಮ್.